ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ಬಂದು ನಮ್ಮೂರಲ್ಲಿ ನಡೆದಂಥ ಕಾಳಮ್ಮನ ಹಬ್ಬದ ಆರತಿ ಮತ್ತು ಎಡ್ಗೆ ಎತ್ಕೊಂಡು ಹೋಗೋದು ಅಂತ ಹೇಳ್ತಾರೆ, ಅದ್ರ ವಿಡಿಯೋ ಆಗಿರುತ್ತೆ. ನಾನು ಸೀರಿಯಸ್ಲಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಹಬ್ಬನ ಇಷ್ಟು ಹತ್ರದಿಂದ ನಾನು ನೋಡಿರಲಿಲ್ಲ. ಈ ವರ್ಷ ವಿಡಿಯೋ ಮಾಡ್ಕೊಳ್ಳೋಕೆ ಸಲುವಾಗಿ ಹೋಗಿ ನೋಡಿದೆ. ಸೀರಿಯಸ್ಲಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಹಬ್ಬ ಅಂದರೆ ಈ ರೀತಿ ಮಾಡಬೇಕು. ತುಂಬ ಖುಷಿ ಆಯಿತು ಈ ಹಬ್ಬ ಮಾಡಿದ್ದ ರೀತಿನ ನೋಡಿ. ನಾವು ಮಾಡಲ್ಲ ಈ ಹಬ್ಬನ, ಒಂದು ಊರೊಂದೊಂದು ಸ್ವಲ್ಪ ಜನ ಮಾಡ್ತಾರೆ. ಹೇಗಿತ್ತು ಏನು ಅಂತ ನೀವೇ ನೋಡಿ ಆಯಿತಾ. ನೋಡ್ತಿದ್ದೀರಲ್ಲ ಎಷ್ಟು ಚಂದ ಪಟಾಕಿನ ಹೊಡೆದು ಹಬ್ಬನ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ. ಇವಾಗ ಆರತಿ ತಟ್ಟೆಗಳೆಲ್ಲ ಆರತಿ ತಗೊಂಡು ಎಲ್ಲ ಮಹಿಳೆಯರು ಕೂಡ ಬಂದರು. ತುಂಬ ಚೆನ್ನಾಗಿತ್ತು. ಈ ಹಬ್ಬವು ಮಂಗಳವಾರ ದೊಡ್ಡಮ್ಮ ತಾಯಿ ಹಬ್ಬ ಆದ ನಂತರ ಬರುವ ಶುಕ್ರವಾರದ ದಿನ ಈ ಹಬ್ಬನ ಮಾಡ್ತಾರೆ. ಆದರೆ ಇಂದಿನ ದಿನ ಈ ರೀತಿ ಆರತಿಯನ್ನು ತಗೊಂಡು ಹೋಗುವಂಥದ್ದು ವಾಡಿಕೆ. ಎಷ್ಟು ಜನ ಎಷ್ಟು ಚೆಂದ ತಲೆ ಮೇಲೆ ಆರತಿ ತಟ್ಟೆನ ಹೊತ್ಕೊಂಡು ಹೋಗ್ತಿದ್ರೆ ತುಂಬ ಖುಷಿ ಆಗ್ತಿತ್ತು. ಕಾಳಮ್ಮನ ಹಬ್ಬದ ಆರತಿ ಈ ರೀತಿ ಇತ್ತು. ಹೇಳಿದೆ ಮೊದಲೇ ಈ ಸೀಸನಲ್ಲಿ ತುಂಬ ಗ್ರಾಮ ದೇವತೆಗಳ ಹಬ್ಬ ನಡೆಯುತ್ತೆ ಅಂತ ಹೇಳಿ. ಅದೇ ರೀತಿ ಮೊನ್ನೆ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ಹಬ್ಬ ಆಗಿತ್ತು. ಇವತ್ತು ಕಾಳಮ್ಮನ ಹಬ್ಬ, ಕಾಳಮ್ಮ ದೇವಿಯ ಹಬ್ಬ ನಡೀತಾ ಇದೆ. ಅದಕ್ಕೆ ಇಷ್ಟು ಚಂದ ನಮ್ಮೂರು ಅಲಂಕೃತಗೊಂಡಿದೆ ಅಂತಲೇ ಹೇಳ್ಬೋದು. ಊರೊಳಗೆ ತಿರುಗಾಡ್ತಿದ್ರೆ ಒಂಥರ ಖುಷಿ ಆಗ್ತಿತ್ತು ಮಾತ್ರ.
ಕಾನ್ವರ್ಸೇಷನ್ ನಡೀತಾ ಇದೆ ಈ ಗ್ಯಾಪಲ್ಲಿ. ಅವ್ರು ಮಾಡ್ತಾರ ಹಬ್ಬ. ಕಾಳಮ್ಮನ ದೇವಸ್ಥಾನ ಊರಿಂದ ಹೊರಗಡೆ ಇದೆ. ಅದಕ್ಕೆ ರಿಲೇಟೆಡ್ ಆಗಿರೋ ರೆಫರೆನ್ಸ್ ವಿಡಿಯೋ ಮತ್ತು ಪಿಕ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಎಲ್ಲ ಆರತಿಯನ್ನು ತಗೊಂಡು ದೇವಾಲಯದ ಹತ್ರ ಹೋದರು. ನಾವು ಇನ್ನೇನು ಮುಗೀತಲ್ಲ ಅಂತ ಹೇಳಿ ಮನೆ ಕಡೆಗೆ ಬಂದ್ವಿ. ಮತ್ತೆ ಬೆಳಗ್ಗೆಗೆ ಎಡಗೆ ಹೊತ್ಕೊಂಡು ಹೋಗ್ತಾರೆ. ಅದೇನಕ್ಕೆ ಎತ್ತ ಅಂತ ಗೊತ್ತಿಲ್ಲ. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಹಬ್ಬ ಆಗೋಗಿದೆ, ಕೇಳಿ ಅದ್ರ ಬಗ್ಗೆ ಮಾಹಿತಿ ನೀಡುವಷ್ಟು ಸಮಯ ಇರಲಿಲ್ಲ. ಆದ್ದರಿಂದ ಹಾಗೆ ಪೋಸ್ಟ್ ಮಾಡಿದ್ದೀನಿ. ತಲೆ ಮೇಲೆ ಎಡ್ಗೆ ಹೊತ್ಕೊಂಡು ಪೂಜೆ ಹೊತ್ಕೊಂಡು ದೇವಾಲಯದ ಹತ್ರ ಹೋಗ್ತಾಯಿದ್ರು. ಆ್ಯಂಡ್ ದೇವಾಲಯದ ಹತ್ರ ಏನೇನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ, ಕಳಿಸ್ಕೊಂಡಿದ್ದೀನಿ. ಪ್ಲೀಸ್ ಹೀಗೆ ವಾಚ್ ಮಾಡಿ. ನೋಡಿದ್ರಲ್ವ ನಮ್ಮ ಊರಿನ ಹಬ್ಬದ ಆಚರಣೆ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ನಾವು ಮನೆ ಕಡೆ ಹೊರಟ್ವಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಅಪ್ಪ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ದೇವಸ್ಥಾನದ ಹತ್ರ ಏನೇನಾಯಿತು ಅನ್ನೋ ವಿಡಿಯೋಗಳಿರುತ್ತೆ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.